ನೋಡಿ, ನಿನ್ನೆ ಸಚಿವ ಸಂಪುಟದಲ್ಲಿ ಸಂಘ ಸಂಸ್ಥೆಗಳು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪರವಾನಗಿ ಕಡ್ಡಾಯ ಹಾಗೆ ಹೀಗೆ ಅಂತ ಹೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಸಂಘದ ಹೆಸರು ಹೇಳದೇ ಇದ್ದರೂ ಕೂಡ ಅವರ ಗುರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕಡಿವಾಣ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಇಂಥ ನಿಯಮಗಳನ್ನು ಜಾರಿ ತಂದಿದ್ದಾರೆ. ನೋಡಿ, ಯಾವ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲಿಯೂ ಕಾನೂನು ಉಲ್ಲಂಘನೆ ಮಾಡಿದಂತಹ ಉದಾಹರಣೆಗಳಿಲ್ಲ. ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಪರವಾನಗಿ ತೊಗೊಳ್ತಾರೆ, ಮೈಕ್ ಪರ್ಮಿಷನ್ ಇದೆ. ರಸ್ತೆಯಲ್ಲಿ ಪಥಸಂಚಲನ ಮಾಡಬೇಕಾದ್ರೆ ಅದಕ್ಕೆ ಆದಂಥ ನಿಯಮಗಳನ್ನು ಅವರು ಅನುಸರಿಸಿಯೇ ಹೋಗ್ತಾ ಇದ್ದಾರೆ ಹೊರತು ಯಾವುದೇ ಕಾನೂನು ಉಲ್ಲಂಘನೆ ಮಾಡಿದಂತಹ ಕೇಸುಗಳು RSS ಮೇಲೆ ಇಲ್ಲಿವರೆಗೂ ದಾಖಲಾಗಿಲ್ಲ. ಈಗಿನ ಮಂತ್ರಿಗಳು, ವಿಶೇಷವಾಗಿ ಗೃಹ ಮಂತ್ರಿಗಳು ಪೂರ್ವಗ್ರಹ ಪೀಡಿತರಾಗಿ RSSನ್ನು ಟೀಕೆ ಮಾಡುವಂತಹ ಕೆಲಸದಲ್ಲಿ ಅವರು ತೊಡಗಿದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಇಲ್ಲ. ಮತ್ತು ಇಲಾಖೆಯಲ್ಲಿನ ಭ್ರಷ್ಟಾಚಾರ ಇರ್ಬೋದು, ಜೈಲುಗಳಲ್ಲಿನ ಅನಾಚಾರಗಳನ್ನು ತಡೆ ಹಿಡಿಯೋದಕ್ಕೆ ಇವ್ರ ಕಡೆಯಿಂದ ಆಗ್ತಾಯಿಲ್ಲ. ಅವುಗಳನ್ನು ಮುಚ್ಚಿ ಹಾಕಿಕೊಳ್ಳೋಕ್ಕೆ ಇಂತಹ ಒಂದು ಪ್ರಕ್ರಿಯೆಗೆ ಅವರು ಮುಂದಾಗಿದ್ದಾರೆ ಅಂತ ನನಗನ್ನಿಸುತ್ತೆ. ಹಾಂ, ಇರ್ಬೋದು. ನೋಡಿ, ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅದು ರಾಷ್ಟ್ರೀಯ ಪ್ರಾಧಿಕಾರದ ಹೆದ್ದಾರಿ ಅಲ್ಲ, ಅದು ರಾಜ್ಯ ಪ್ರಾಧಿಕಾರದ ಹೆದ್ದಾರಿ ಅಂತ. ಇದನ್ನು ಒಂದು ಪಾಯಿಂಟು. ಎರಡನೇದಾಗಿ ಬಿಡದಿ ಹೋರಾಟನೂ ಕೂಡ ಇದರಲ್ಲಿ ಬರ್ಬೋದು. ಆದರೆ ನಾನು ಹೇಳ್ತೀನಿ, ಒಬ್ಬ ಉನ್ನತ ಅಧಿಕಾರಿ, ದಕ್ಷ, ಪ್ರಾಮಾಣಿಕ ಅಂತ ಹೆಸರುವಾಸಿಯಾದಂತಹ ಅಲೋಕ್ ಕುಮಾರ್ ಈಗ ಜೈಲಿನ DIG ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡಲಿಕ್ಕೆ ಮತ್ತು ಸಂವಿಧಾನವನ್ನು ಅರ್ದು ಕುಡಿದಂತಹ ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದ ಗೃಹ ಮಂತ್ರಿಗಳು. ಇಷ್ಟೊಂದು ಬಿಗಿಯಾಗಿರುವಂತಹ ಸರ್ಕಾರದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಅದು ಪ್ರಜ್ವಲ್ ರೇವಣ್ಣರವ್ರ ಹತ್ರ ಮೊಬೈಲ್ ಹೋಗುತ್ತೆ ಅಂದರೆ ಇದಕ್ಕೆ ಯಾರು ಹೊಣೆ? ಅಲ್ಲಿಯ ಜೈಲಾಧಿಕಾರಿಗಳೇ ನೇರ ಹೊಣೆ. ಮತ್ತು ಅದನ್ನು ನಿಯಂತ್ರಣದಲ್ಲಿಟ್ಕೊಂಡಿರುವಂಥ DG ಇರ್ಬೋದು, ಗೃಹ ಮಂತ್ರಿಗಳು, ಇವರ ವೈಫಲ್ಯದಿಂದಲೇ ಇವತ್ತು ಅಲ್ಲಿ ಮೊಬೈಲ್ಗಳು ಹೋಗ್ತಾ ಇದ್ದಾವೆ, ಬೇರೆ ಬೇರೆ ಸಾಮಗ್ರಿಗಳು ಹೋಗ್ತಾ ಇರುವುದನ್ನು ನಾವು ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದ್ದೀವಿ. ನೋಡಿ, ಕಲಬುರಗಿ ತವರು ಜಿಲ್ಲೆಯಲ್ಲಿಯೇ 3 ಕೈದಿಗಳು ಪರಾರಿಯಾದರು. ಇವರು ಹೇಳ್ತಾರೆ, ನಾನೇ ಹೇಳಿ ರೇಡ್ ಮಾಡಿಸಿದೆ CCB ಕಡೆಯಿಂದ ಅಂಥೇಳಿ. ಮತ್ತು ಮೊಬೈಲು ಕೂಡ ನೀವೇ ಹೇಳಿ ಕಳಿಸಿದ್ರ ಒಳಗಡೆ. ಇದಕ್ಕೆ ಉತ್ತರ ಕೊಡಬೇಕು ಗೃಹ ಮಂತ್ರಿಗಳು. ಮೊಬೈಲ್ ಹೇಗೋಯ್ತು ಇದಕ್ಕೆ ಉತ್ತರ ಕೊಡಬೇಕು. ನೀವು ಹೇಳಿದ ಮೇಲೇ ಹೋಗಬೇಕಲ್ಲ ಅಲ್ಲಿ. ನಿಮ್ಮ ಇಲಾಖೆ, ನಿಮ್ಮ ಅಧಿಕಾರಿಗಳು, ಅಥವಾ ನೀವು ಹೇಳಿದರೇ, ನೀವು ಪರ್ಮಿಷನ್ ಕೊಟ್ಟರೆ ಮೊಬೈಲ್ ಅಂಥ ಚಕ್ರವ್ಯೂಹದಲ್ಲಿ ಮೊಬೈಲ್ ಹೋಗಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ನೇರ ಹೊಣೆ ಅಧಿಕಾರಿಗಳಲ್ಲ, ಗೃಹ ಮಂತ್ರಿಗಳು ವಹಿಸ್ಕೊಳ್ಬೇಕಾಗತ್ತೆ.